ಅವರಿಗೆಲ್ಲ ಹಂಗಾಗಬೇಕು ಅನ್ನೋ ಆಸೆ, ಆಂಜನೇಯಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನ ನೀಡಬೇಕು ಅನ್ನೋ ಒತ್ತಡ. ಆಂಜನೇಯಗೆ ವಿಧಾನ ಪರಿಷತ್ ಎಂಎಲ್ಸಿ ಸ್ಥಾನ ನೀಡಬೇಕು ಅಂತ ಹೇಳಿ ಒತ್ತಡ. ಕೋಟೆನಾಡು ಚಿತ್ರದುರ್ಗದಲ್ಲಿ ಬೆಂಬಲಿಗರಿಂದ ಜಂಟಿ ಸುದ್ದಿಗೋಷ್ಠಿಗಳಾಗ್ತಾ ಇದೆ. ಮಾಜಿ ಸಚಿವ ಎಚ್ ಆಂಜನೇಯಗೆ ಎಂಎಲ್ಸಿ ಸ್ಥಾನ ನೀಡಬೇಕು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ನರಸಿಂಹರಾಜು ಹೇಳಿಕೆ ಕೊಟ್ಟಿದ್ದಾರೆ. 2 ಬಾರಿ ಸೋತಿದ್ರು ಆಂಜನೇಯ ನಮ್ಮ ಜನಾಂಗದ ಗಟ್ಟಿ ಧ್ವನಿ. ರಾಜ್ಯದಲ್ಲಿ ಮಾದಿಗ ಸಮುದಾಯದ ದೊಡ್ಡ ಜನಸಂಖ್ಯೆ ಇದೆ. ನಮ್ಮ ಹಿರಿಯ ನಾಯಕನಿಗೆ ಪರಿಷತ್ ಟಿಕೆಟ್ ಸಿಗಲೇಬೇಕು ಅಂತ ಹೇಳಿ ಒತ್ತಡಗಳು ಕೇಳಿ ಬಂದಿದೆ. ತಿಪ್ಪೇಸ್ವಾಮಿ ಸೇರಿ ಅನೇಕರು ಒತ್ತಡವನ್ನು ಹೇರಿದ್ದಾರೆ. ಕೇಳಿಸುತ್ತೆ. ಮಾದಿಗ ಸಮಾಜಕ್ಕೆ ಯಾಕೆ ಎಂಎಲ್ಸಿಯನ್ನು ಕೊಡಬೇಕು, ಆಂಜನೇಯನವರಿಗೆ ಯಾಕೆ ಎಂಎಲ್ಸಿಯನ್ನು ಕೊಡಬೇಕನ್ನೋ ವಿಚಾರವನ್ನು ನಾನು ಮಾತಾಡ್ತೇನೆ. ಕಾಂಗ್ರೆಸ್ ಪಕ್ಷ 135 ವರ್ಷ ಇತಿಹಾಸವುಳ್ಳುವಂಥ ಪಕ್ಷ. ಈ ಪಕ್ಷಕ್ಕೆ ಅಂದಿನಿಂದ ಇಂದಿನವರೆಗೂ ಕೂಡ ನಾವು ಮತವನ್ನು ಹಾಕ್ತಾ ಬಂದಿದ್ದೇವೆ, ಅದರ ಒಟ್ಟಿಗೆ ಇದ್ದೇವೆ. ಎಂದೂ ಕೂಡ ನಾವು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಎಂದೂ ಮತವನ್ನು ಹಾಕಿಲ್ಲ. ಹಾಗಾಗಿ ಈ ನಮ್ಮ ಸರಿಸುಮಾರು ನಮ್ಮ ಪರಿಶಿಷ್ಟ ಜಾತಿಯಲ್ಲಿ ನೀವುಗಳು ಕಂಡಾಗೆ 1 ಕೋಟಿ ಸರಿಸುಮಾರು ಜನಸಂಖ್ಯೆಯನ್ನು ನಾವು ಹೊಂದಿದ್ದೇವೆ. ಅದರಲ್ಲಿ 45ರಿಂದ 50 ಲಕ್ಷ ಮಾದಿಗ ಸಮಾಜ ಜನ ಇದ್ದೇವೆ. ನಾವು ಮೊನ್ನೆ ಒಳ ಮೀಸಲಾತಿ ವಿಚಾರ ನೋಡಿರ್ಬೋದು, ಸದಾಶಿವ ಆಯೋಗ ನಿಮ್ಮ ಗಮನಕ್ಕೆಲ್ಲ ಇದೆ. ಅಲ್ಲಿ 7% ಕೊಡಬೇಕಾಗಿತ್ತು ನಮ್ಮ ಜನಸಂಖ್ಯೆ ಆಧಾರದ ವಿಚಾರವನ್ನು ಇಟ್ಕೊಂಡು. ಆ ಜನ